ಹಾಯ್ ಹೆಲೋ ಬೆಳಗಿನ ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇದು ಬೆಳಗಿನೇ ಒಂದು 8:30 9 ಗಂಟೆ ಆಗಿತ್ತು. ಇವೆಲ್ಲ ನಿನ್ನೆ ಕಟ್ಟಿದ್ದು, ನಿನ್ನೆ ಎಲ್ಲ ಫುಲ್ ಒಂದೇ ಸಾರಿ ಹುಳ ಹಣ್ಣಾಗಿದ್ದು. ಹಾಗಾಗಿ ಎಲ್ಲ ನಿನ್ನೆ ಒಂದೇ ಚಂದ್ರಿಕೆಗೆಲ್ಲ ಫುಲ್ ಬಿಟ್ಟಿದ್ದರು. ನೋಡಿ ಯಾವ ರೀತಿ ರೇಷ್ಮೆ ಹುಳ ಎಲ್ಲ ಖಾಲಿಯಾಗಿದೆ. ಇದೆಲ್ಲ ಕಡ್ಡಿ ಮೇವು, ಅದು ಸೊಪ್ಪು ತಿಂದು ಬಿಟ್ಟಿರುತ್ತದಲ್ಲ ಅದು ಕಡ್ಡಿ. ಇದನ್ನೆಲ್ಲ ಗೋರಿ ಹೊರಗಡೆ ಹಾಕಬೇಕು. ಇದು ಫಸ್ಟ್ ದಪ್ಪದನ್ನೆಲ್ಲ ನೆತ್ಕೊಬಿಡ್ಬೇಕು. ಆ ನಂತರ ಸಣ್ಣದು ಬರುತ್ತೆ. ಇದ್ರಲ್ಲಿ ಸ್ವಲ್ಪ ಏನಪ್ಪ ಅಂತಂದರೆ ಹುಳ ಫಸ್ಟು ಹಣ್ಣಾಗಿರ್ತಾವಲ್ಲ ಹುಳಗಳು ಅಲ್ಲೇ ಪೊರೆ ಬಿಚ್ಕೊಂಡು ಈ ಥರ ಗೂಡು ಕಟ್ಕೊಂಡ್ಬಿಟ್ಟಿರ್ತವೆ. ಇದನ್ನು ಸ್ವಲ್ಪ ಬಿಟ್ಟರೆ ಅದನ್ನು ಬೇರೆ ವೇಸ್ಟೇಜ್ಗೆ ಅಂತ ಅಂದ್ಬಿಟ್ಟು ಹಾಕ್ಲಿ ಗೂಡು ಅಂತ ಬರುತ್ತೆ, ಅದಕ್ಕೆ ತಗೋತಾರೆ. ಅದನ್ನು ಬಿಡಿಸಿಟ್ಕೋಬೇಕು. ಇನ್ನು ಮಿಕ್ಕಿದ್ದು ಹುಳಗಳೆಲ್ಲನೂ ಎತ್ಕೊಂಡು ಒಂದು ಬಾಕ್ಸ್ಗೆ ಈ ಥರ ಹಾಕ್ಕೊಂಡಿದ್ರು. ಈ ಥರ ಎಲ್ಲ ಹುಳಗಳನ್ನ ಒಂದು ಬಾಕ್ಸ್ಗೆ ಹಾಕೋಬಿಟ್ರೆ ಇನ್ನು ಉಳಿದಿರೋದು ಈ ಕಡ್ಡಿಗಳನ್ನೆಲ್ಲ ತೊಗೊಂಡೋಗಿ ಆಚೆ ಹಾಕ್ಬೋದು. ಆಚೆ ಹಾಕಿ ಇದು ಒಣಗಿದ ನಂತರ ಇದನ್ನು ಬೇಯಿಸ್ಬಿಡ್ತೀವಿ. ಹಾಗೆಯೇ ಕಡ್ಡಿ ಇರುತ್ತಲ್ಲ ಅದನ್ನೆಲ್ಲ ಬೇಯಿಸ್ಬಿಡ್ತೀವಿ. ಇದು ಕೂಡ ಗೊಬ್ಬರ ಆಗುತ್ತೆ ಹಾಕಿದ್ರೆ ತಿಪ್ಪೆಗೆ ತೊಗೊಂಡೋಗಿ. ಅದರಿಂದ ಸುಮ್ಮನೆ ಎಲ್ಲ ತಿಂಗಳಿಗೆ 1-2 ಬೆಳೆ ಆಗೋದ್ರಿಂದ ಸುಮ್ಮನೆ ಯಾಕೆ ಹೆಚ್ಚಾಗಿ ಸ್ಟಾಕ್ ಆಗುತ್ತೆ ಅಂತೇಳಿ ಹಂಗೆ ಒಣಗಿದ ನಂತರ ಬೆಂಕಿಗೆ ಹಾಕ್ಬಿಡ್ತೀವಿ. ಆಮೇಲೆ ಈ ಗೂಡು ಏನಪ್ಪ ಅಂದ್ರೆ ಅಲ್ಲೊಂದು ಇಲ್ಲೊಂದು ಹಾಗೆ ಕಟ್ಕೊಂಡಿರುತ್ತೆ. ಆ ಕಡ್ಡಿಲಿ ಅದನ್ನೆಲ್ಲ ಬಿಡಿಸ್ಕೊಂಡು ಈ ಥರ ಆಗುತ್ತೆ. ಅಲ್ಲಿ ಇಲ್ಲಿ ಇರೋ ಒಂದೊಂದು ತೆಳು ಉಳ್ಕೊಂಡಿರೋ ಹುಳ ಎಲ್ಲ ತೆಗೆದು ಈ ರೀತಿ ಒಂದು ಬಾಕ್ಸ್ಗೆ ಹಾಕ್ಕೊಂಡಿದ್ದೀವಿ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದೆಲ್ಲ ಫುಲ್ ಹಣ್ಣಾಗ್ಬಿಟ್ಟಿದೆ. ಇದು ಚಂದ್ರಿಕೆ ಶಾರ್ಟೇಜ್ ಇರೋದ್ರಿಂದ ಇನ್ನೂ ಬಿಟ್ಟಿಲ್ಲ. ಇದನ್ನು ಚಂದ್ರಿಕೆ ಬೇರೆಯವ್ರು ತೊಗೊಂಡೋಗಿದ್ರು. ಹಾಗಾಗಿ ಚಂದ್ರಿಕೆ ಸ್ವಲ್ಪ ಎಟ್ಕಿಲ್ಲ ಅಂತೇಳಿ ಹಿಂಗೆ ಬಿಟ್ಟಿದ್ದಾರೆ. ಆ ನಂತರ ತಂದು ಬಿಟ್ಕೊಡೋದಾ ಅಂತ ಅಂದ್ಬಿಟ್ಟು. ಇದೆಲ್ಲ ಮೊನ್ನೆ ಆಗಿದ್ದು ಹಣ್ಣಾಗಿದ್ದು ಹುಳಗಳು ನೋಡಿ ಎಷ್ಟು ಚೆನ್ನಾಗಿ ರೇಷ್ಮೆ ಕಟ್ಟಿದೆ. ಇದು ಇನ್ನೂ ಬಲಿಬೇಕು. ಇನ್ನು 2 ಡೇಸ್ ಮಂಗಳವಾರ ನಾವು ಗೂಡು ಬಿಚ್ಚೋದು. ಅದನ್ನು ಕೂಡ ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ನೋಡಿ ಬೆಳೆ ಅಂತೂ ತುಂಬ ಚೆನ್ನಾಗಾಗಿದೆ ಈ ಸತಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಆಲ್ಮೋಸ್ಟ್ ಒಂದು 50 ಚಂದ್ರಿಕೆ, 25 ಮೊಟ್ಟೆ ಹುಳಿಗೆ 50 ಚಂದ್ರಿಕೆ ಬೆಳೆಯಾಗಿದೆ. ಇದು ತುಂಬ ಚೆನ್ನಾಗಾಗಿದೆ. ನೋಡಿ ಇವರು ಈಗ ಹೊಲಕ್ಕೂ ಇಲ್ಲಾಗಿರೋದ್ರಿಂದ ನಿಮಗೆ ನಾವು ಬರ್ತೀವಿ, ನೀವು ಬನ್ನಿ ಅಂದರೆ ಮುಯ್ಯಾಳ ಥರ ಮಾಡಿಕೊಂಡು ಹೊಲ ಕುಯ್ಯೋಕ್ಕೆ ಎಲ್ಲರೂ ಹೋಗ್ತಿದ್ದಾರೆ. ಅಜ್ಜಿ ಇನ್ನೂ ಪಾಪ ಹೋಗ್ತಿದ್ರು. ಅಜ್ಜಿಗೂ ಕೂಡ ಈಗ ರೇಷ್ಮೆ ಹುಳ ಹಣ್ಣಾಗಿರೋದ್ರಿಂದ ಆಗ್ತಿಲ್ಲ. ನೋಡಿ ಇದು ಕಸಗಳು ದಪ್ಪದನ್ನೆಲ್ಲ ಗೋರು ಹಾಕಿದ್ದಾರೆ. ಸಣ್ಣದನ್ನೆಲ್ಲ ಈ ಥರ ಗುಡಿಸ್ಕೊಂಡು ಒಂತಾಗಿ ಮಾಡ್ಕೊಂಡು ಈ ಥರ ಹಾಕ್ತಿದ್ದಾರೆ. ಈ ಸಣ್ಣದು ಉಳ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ ಅಂತ ಅಂದರೆ ಇದು ಹೊಲಕ್ಕೆ ಗೊಬ್ಬರನೂ ಕೂಡ ಆಗುತ್ತೆ. ಇದನ್ನಂತೂ ಎಲ್ಲೂ ಬಿಸಾಕಲ್ಲ, ತಿಪ್ಪೆಗೆ ತೊಗೊಂಡೋಗಿ ಹಾಕ್ತೀವಿ. ಯಾಕೆ ಗೊಬ್ಬರ ಆಗುತ್ತೆ ಇದು. ಆಮೇಲೆ ಇನ್ನೊಂದು ಬೆನಿಫಿಟ್ ಏನಪ್ಪ ಇದರಿಂದ ಅಂತ ಅಂದರೆ ಇದು ಗೋಬರ್ ಗ್ಯಾಸ್ ಯೂಸ್ ಮಾಡೋರಿಗೆ ಇದು ಸ್ವಲ್ಪ ಒಂದು 2-3 ಬೊಕ್ಸೆಯಷ್ಟು ನಾವು ಕೈಯಲ್ಲಿ 2 ಕೈನೂ ಜೋಡಿಸ್ಕೊಂಡು ಹಾಕ್ತೀವಲ್ಲ ಅಷ್ಟು ಬೊಕ್ಸೆಯಷ್ಟು ಅದನ್ನು ಗೋಬರ್ ಗ್ಯಾಸ್ ಮಾಡ್ಕೊಂಡಿರೋರು ಹಾಕಿದ್ರಂತೂ ನಿಜವಾಗೂ ಒಂದು ಟೈಮ್ಗೆ ಅಡುಗೆ ಮಾಡ್ಕೊಳ್ಳುವಷ್ಟು ಗ್ಯಾಸು ಯೂಸ್ ಆಗುತ್ತೆ ನಮಗೆ. ಅದು ನೋಡಿ ಒಂದು ಸರಿ ನೀವು ಬೇಕಾದ್ರೆ ಟ್ರೈ ಮಾಡಿಲ್ಲ. ನಾವಂತೂ ಗೋಬರ್ ಗ್ಯಾಸಲ್ಲಿ ಟ್ರೈ ಮಾಡಿ ನೋಡಿದ್ದೀವಿ. ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಎಲ್ಲ ಬೆಳೆ ಎಲ್ಲ ತುಂಬ ಚೆನ್ನಾಗಾಗಿದೆ ಈ ಸತಿ. ಏನಪ್ಪ ನೋಡೋಣ, ಇದು ಮಂಗಳವಾರ ಗೂಡು ಬಿಚ್ತೀವಿ. ನೋಡೋಣ ಅದ್ರ ಪ್ರತಿಫಲ, ಅಜ್ಜಿ ನಮ್ಮಮ್ಮನ ಕಷ್ಟಕ್ಕೆ ಪ್ರತಿಫಲ ಎಷ್ಟು ಸಿಗುತ್ತೆ ಅಂತ. ನೋಡಿ ಇದು ಸಣ್ಣದು, ಇದನ್ನು ಗೋಬರ್ ಗ್ಯಾಸ್ಗೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಮತ್ತು ತೊಪ್ಪೆ ಹಸುವಿನ ಸಗಣಿಯಿಂದನೂ ಕೂಡ ಯೂಸ್ ಮಾಡ್ತಾರೆ. ಇದನ್ನು ಕೂಡ ಯೂಸ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ಹಾಗೆ ಅಲ್ಲಿ 11 ಗಂಟೆ ಟೈಮ್ ಆಗಿತ್ತು. ನಮ್ಮ ಮದುವೆ ಆ್ಯನಿವರ್ಸರಿಗೆ ಏನೂ ತೊಗೊಂಡಿರಲಿಲ್ಲ. ತೊಗೊಳ್ಳೋಣ ಅಂತ ಹೇಳಿ ನಾವು ಆ ಕ್ಷಣಕ್ಕೆ ಚನ್ನಪಟ್ಟಣಕ್ಕೆ ಹೋಗಿದ್ವಿ. ಚನ್ನಪಟ್ಟಣದಲ್ಲಿ ಗೋಲ್ಡ್ ಅಪರ್ಣ ಪ್ಯಾಲೇಸ್ ಅಂತ ಇದೆ, ಅಲ್ಲಿಗೆ ಹೋದ್ವಿ. ಒಂದು ಹ್ಯಾಂಗೀಸ್ ತೊಗೊಂಡೆ ನಾನು. ಈ ರೀತಿ ಇತ್ತು ನೋಡಿ, ಡಿಸೈನು ಈ ರೀತಿ ಇದೆ. ಮನೆಗೆ ಬಂದು ತೋರಿಸ್ತೀನಿ. ನೋಡಿ ಈ ರೀತಿ ಇದೆ. ನನಗೆ ಇದು ಹಳೆಯದು ನೆನಪು. ನಂದು ಮೊದಲೊಂದು ಈ ಥರ ನಾವು ಕಷ್ಟದಲ್ಲಿದ್ದಾಗ ಗಿರ್ವಿ ಇಟ್ಬಿಟ್ಟು ಕಳ್ಕೊಂಬಿಟ್ವಿ. ಒಂದು 100 ಗ್ರಾಮ್ ಚಿನ್ನ ಅಷ್ಟು ಕಳ್ಕೊಂಡ್ವಿ. ಅದನ್ನು ಈಗ ಸ್ವಲ್ಪ ಕೂಡಿಟ್ಕೋತಾ ಇದ್ದೀನಿ. ಇದು ನನ್ನ ಮಗ ಹುಟ್ಟಿದಾಗ ತೊಗೊಂಡಿದ್ದು. ಅದು ಮೊದಲು, ಇವಾಗ ನನ್ನ ಮಗಳು ಹುಟ್ಟಿದಾಗ ತೊಗೊಂಡಿರೋದು. ಇದು ನನ್ನ ಮಗ ಹುಟ್ಟಿದಾಗ ತೊಗೊಂಡಿದ್ದು. ನನಗೆ ನಿಜವಾಗೂ ತುಂಬ ಇಷ್ಟ ಆಯಿತು. ಇದು ಹಳೆಯ ನೆನಪು ನನಗೆ. ಇದು ನೆಕ್ಲೆಸ್ ಸೆಟ್ಟಿಗಿತ್ತು ಇದು. ಈಗ ಸಿಂಪಲ್ಲಾಗಿ ಬೇರೆ ಸಪ್ರೇಟ್ ತೊಗೊಂಡಿದ್ದೀನಿ. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಅಲ್ಲಿಂದ ಬಂದ್ವಿ. ಮಧ್ಯಾಹ್ನದ ಊಟಕ್ಕೆ ಏನು ಮಾಡೋದು ಅಂತೇಳಿ ನಮ್ಮ ಮನೆಯವರು ನುಗ್ಗೆ ಸೊಪ್ಪು ಕಿತ್ಕೊಬಂದು ಕೊಟ್ಟಿದ್ದರು ತೋಟದಲ್ಲೇ.
ಅದನ್ನು ಈ ಥರ ರಾತ್ರಿಯೇ ನಾನು ನೈಟು ನುಗ್ಗೆ ಸೊಪ್ಪನ್ನ ಈ ಥರ ಬಟ್ಟೆ ಸುತ್ತಿ ಇಟ್ಟಿದ್ದೆ. ಈ ಥರ ಬಟ್ಟೆ ಸುತ್ತಿ ಇಟ್ಟೋದ್ರಿಂದ ಸ್ವಲ್ಪ ರಿಸ್ಕ್ ಕಮ್ಮಿ ಆಗುತ್ತೆ, ಸೊಗಡು ಬರೋದಿಲ್ಲ. ಉಪ್ಸಾರು ಮಾಡಿದಾಗ ಎಲ್ಲ ಹಾಗೆ ಕಡ್ಡಿ ಸಮೇತನೇ ಕಳ್ಕೊಳ್ಳುತ್ತೆ, ನಮಗೆ ಬಿಡಿಸ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಈ ರೀತಿ ಹೆಂಗೆ ಅಂತ ತುಂಬ ಚೆನ್ನಾಗಿರುತ್ತೆ ನೋಡಪ್ಪ. ಫುಲ್ ಕಷ್ಟನೇ ಇಲ್ಲ, ಹಿಂಗೆ ಸ್ವಲ್ಪ ಒದ್ರಿದ್ರೆ ಸಾಕು ಎಲ್ಲ ಕಳ್ಕೊಳ್ಳುತ್ತೆ ಸೊಪ್ಪು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನುಗ್ಗೆ ಸೊಪ್ಪಂತೂ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಟ್ರೈ ಮಾಡಿ. ನಾವಂತೂ ಉಪ್ಸಾರು ಮತ್ತು ಬಸ್ಸಾರು ಎಲ್ಲ ಪ್ರತಿ ವಾರಕ್ಕೊಂದು 2 ಸತಿ 3 ಸತಿ ಆದರೂ ನುಗ್ಗೆ ಸೊಪ್ಪು ಯೂಸ್ ಮಾಡ್ತಾಯಿರ್ತೀವಿ. ನುಗ್ಗೆ ಸೊಪ್ಪಿನ ಅಧಿಕ ಪ್ರೋಟೀನ್ ಮತ್ತು ಕಬ್ಬಿಣಾಂಶ ಎಲ್ಲ ಇರೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು. ಉಪ್ಸಾರು ಬಸ್ಸಾರು ಮಾಡೋದ್ರಂತೂ ತುಂಬ ಮುದ್ದೆ ಜೊತೆಗಂತೂ ಸಖತ್ತಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನಂದು ಪುಟ್ಟ ವಿಡಿಯೋ. ನೆಕ್ಸ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ನನ್ನ ಗೋಲ್ಡ್ ಕಲೆಕ್ಷನ್ ಹೇಗಿತ್ತು ಮತ್ತು ನಮ್ಮ ರೇಷ್ಮೆ ಹುಳು ಮನೆ ಹೇಗಿತ್ತು ಅನ್ನೋದು ವಿಡಿಯೋದಲ್ಲಿ ಇಷ್ಟ ಆಗಿದರೆ ಕಮೆಂಟ್ ಹಾಕಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.